68ನೇ ಮನೆ 68ರ ಹರೆಯದ ನಾರಾಯಣಾಚಾರ್ಯರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ. ಈ ಮನೆಯ ಪರಿಸ್ಥಿತಿ ಹೇಗಂದರೆ ನೀವು ಬರುವಾಗ ನೋಡಿದ್ರೆ ಗೊತ್ತಾಗ, ಇಲ್ಲಿ ಪಾದೆಯಲ್ಲಿ ಒಂದು ಸಣ್ಣ ಮನೆ ಉಂಟು. ಸಣ್ಣ ಜೋಪಡಿಯಲ್ಲಿ ತಾಯಿ ಮಗಳು ವಾಸವಾಗಿದ್ದರು. ನಾವು ಭೇಟಿ ಕೊಟ್ಟಾಗ ಅಲ್ಲಿ ಇದ್ದರು. ಅವರು ಜೀವನದಲ್ಲಿ ಮೇಲೆ ಬಂದು ಒಂದು ಎಲ್ಲ ವಿದ್ಯಾಭ್ಯಾಸಕನ ಎಲ್ಲ ಮಕ್ಕಳಿಗೆ ಅವರ ಒಂದು ಮಾದರಿ. ಅಂದರೆ ಅಂಥ ಕಷ್ಟದ ಬದುಕಿನಲ್ಲಿ ಮೇಲೆ ಬಂದು ತಾನು ದುಡಿದ ಒಂದು ಪಾಲನ್ನು ಸಮಾಜಕ್ಕೆ ದೊಡ್ಡ ರೂಪದಲ್ಲಿ ಅವರು ಸೇವಾ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಮಾದರಿ. ನಮಗೆ ಮನೆ ಮಾಡಿಸಿಕೊಟ್ಟ ಬನ್ನಡಿ ನಾರಾಯಣಾಚಾರ್ಯ ಸರ್ ಅವರಿಗೆ ಧನ್ಯವಾದನ ಹೇಳ್ತೇನೆ ಸರ್. ಮನೆ ಫುಲ್ಲು ಹಾಪುದು ತಡೆದಿತ್ತು, ಮಳೆಗಾಲದಲ್ಲಿ ಸೊರಿತೆ ಇತ್ತು. ಆದರೆ ಈಗ ಮನೆ ಮಾಡಿಕೊಟ್ಟಿಂದ ತುಂಬ ಸಹಾಯ ಆಗಿದೆ ನಮಗೆ. ಇಂಥ ಪದ್ಮಾಲಯ ಎಂಬ ಸುಂದರವಾದ ಮನೆಯನ್ನು ನಮಗೋಸ್ಕರ ಮಾಡಿಕೊಟ್ಟಿದೆ ಸರ್ ನೀವು. ನಾನು 10th 82%, ಫಸ್ಟ್ PUCಯಲ್ಲೂ 82, ಇನ್ನು ಒಳ್ಳೆ ಮಾಡಿ ಓದಿ ಒಳ್ಳೆ ಮಾರ್ಕ್ ತೆಗೆದಿದೆ ಸರ್. ಮನೆ ಸೊರ್ತಿತ್ತು ಸರ್. ಮನೇಲಿ ರಾತ್ರಿ ಮಲಗೋದಿಲ್ಲ, ದೊಡ್ಡಮ್ಮನ ಮನೇಲಿ ಬಂದು ಮಲಗ್ತಾಯಿದ್ದಿತ್ತು. ಅಮ್ಮ ಮಗಿ ನೋಡ್ಕೊಳ್ಳಿಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಅಪ್ಪ ಅವರಷ್ಟಕ್ಕೆ ಅವರಿದ್ದಾರೆ, ಅವ್ರ ಮನೇಲೇ ಇರ್ತಾರೆ, ಬರುವುದಿಲ್ಲ. ನನ್ನ ಶಿಕ್ಷಣ ಎಲ್ಲ ಅಮ್ಮನೇ ನೋಡ್ಕೊಳ್ಳೋದು, ಅವರೇನು ಮಾಡಲ್ಲ. ಮಾತೃದೇವೋಭವ. ಈ ಸಂಜೆ ಸುಂದರ ಸಂಜೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ನನ್ನ ಜೀವನದಲ್ಲಿ ಆ ರೀತಿ ಕಷ್ಟವನ್ನು ಕಂಡವನು. ಈ ದಿನ ಸುಷ್ಮಿತಾ ಹೇಗೆ ಜೀವನ ನಡೆಸ್ತಾ ಇದ್ಲೋ ಅದೇ ರೀತಿ ನಾನೂ ಕಷ್ಟ ಕಂಡವನು. ನಮ್ಮ ಮನೆ ಹುಲ್ಲು ಮನೆ ಆಗಿತ್ತು 60ರ ದಶಕ. ನಂತರ ಹೈಸ್ಕೂಲಿಗೆ ಹೋಗುವಾಗ ಹೋಗೋ ಮೊದಲು ತಂದೆ ತೀರಿ ಹೋದರು. ಅಣ್ಣಂದಿರು ಅಷ್ಟು ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡೋದು ಕಷ್ಟ ಆಗಿತ್ತು. ಆವಾಗ ನಾವು ಮನೆ ಬೇಕು ಅಂತ ಒಂದು ಹಂಚಿನ ಮನೆ, ಆದರೆ ಗೋಡೆ ಎಲ್ಲ ಮಣ್ಣಿನ ಗೋಡೆ. ಆ ಮಣ್ಣಿನ ಗೋಡೆ ನಾನು ಹೈಸ್ಕೂಲಿಗೆ ಹೋಗುವಾಗ ನನ್ನ ಅಣ್ಣಂದಿರು ಹೇಳಿದ್ದು, ಪ್ರತಿದಿನ ಶಾಲೆಗೆ ಬಂದ ನಂತರ 10 ಮಣ್ಣಿನ ಇಟ್ಟಿಗೆ ಮಾಡು, ರಜೆಯಲ್ಲಿ 15-20 ಮಾಡು. ಹೀಗೆ ನನಗೆ ಟಾರ್ಗೆಟ್ ಇತ್ತು 600-700 ಮಣ್ಣಿನ ಇಟ್ಟಿಗೆ ಮಾಡೋದು. ಅದರಿಂದ ಮನೆ. ಸುಷ್ಮಿತಾಳ ಕನಸು, ಸುಷ್ಮಿತಾಳ ತಾಯಿ ಕನಸು, ಒಂದು ಮನೆ ಬೇಕು, ಒಂದು ಸೂರು ಬೇಕು ಅಂತ ಬಂದಾಗ ಅದಕ್ಕೆ ಆಶ್ರಯ ಕೊಟ್ಟವರು ಯಕ್ಷಗಾನ ಕಲಾರಂಗ ಉಡುಪಿ. ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತೇನೆ. ಯಕ್ಷಗಾನ ಕಲಾರಂಗದ ಪರಿಚಯ ನನಗೆ ಇತ್ತೀಚೆಗಾಗಿದ್ದು, ಕೆಲವು ತಿಂಗಳ ಹಿಂದೆ ನಮ್ಮೂರಿನ ಬನ್ನಾಡಿ ಸಂತೋಷ್ ಕುಮಾರ್ ಶೆಟ್ಟರವರಿಂದ. ಅವ್ರು ಹೇಳಿದರು, ಒಂದು ಸಾರಿ ನೀವು ಬಂದು ನೋಡಿ. ನಂತರ ಕಲಾರಂಗದವರು ಅವರ ಸುವರ್ಣ ವರ್ಷದ ಕಲಾಂತರಂಗ ಸಂಚಿಕೆಯನ್ನು ಕಳಿಸಿದರು. ಅದನ್ನು ನೀವು ಓದಿದರೆ ಯಕ್ಷಗಾನ ಕಲಾರಂಗ ಏನು, ಎಂಥ ಕೆಲಸ ಮಾಡ್ತಾಯಿದೆ, ಸಮಾಜ ಸೇವೆ ಅನ್ನುವ ಒಂದು ಸಂಪೂರ್ಣ ಪಾರದರ್ಶಕತೆ ಕನ್ನಡಿ ಅದರಲ್ಲಿದೆ. ಅದನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆ, ನನ್ನನ್ನು ಆಕರ್ಷಿಸಿತು. ನಂತರ ನನಗೆ ಅವರ ಈ ವಿದ್ಯಾಪೋಷಕನ ವಿನಮ್ರ ಸೇವೆ ಕಾರ್ಯಕ್ರಮ ಸೆಪ್ಟೆಂಬರ್ನಲ್ಲಾಗಿತ್ತು. ಅದನ್ನು ನಾನು ಒಂದು ಪೂರ್ತಿ ದಿನ ಅಲ್ಲಿ ಹೋಗಿ ನೋಡಿದ್ದೆ. ಅದು ಸಹಜ ಚಿತ್ರಣ ನಾವು ನೋಡಿದ್ದು. ಅದರಲ್ಲಿ ನನಗೆ ಗೊತ್ತಾಯಿತು, ಇದರ ಹಿಂದೆ ಶ್ರಮಿಸುವವರು, ಕಲಾರಂಗಕ್ಕಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಕಲಾರಂಗದ ಪದಾಧಿಕಾರಿಗಳು ಕಾರ್ಯವೈಖರಿ ನೋಡಿದರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ. ತುಂಬ ಖುಷಿಯಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಒಂದು ದೊಡ್ಡ ಒಂದು ಪೂಜೆ ಆಗ್ತಾ ಇರುವಾಗ ಅರ್ಚಕರು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಯಜಮಾನ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಅದ್ರ ಜೊತೆಯಲ್ಲಿ ಭಕ್ತಾದಿಗಳು ಕೈ ಮುಗಿದು ನಾವು ಆ ಪೂಜೆಯಲ್ಲಿ ಪಾಲ್ಗೊಳ್ತೇವೆ. ಆ ಸ್ಥಿತಿ ನಮ್ಮದಾಗಿದೆ. ಯಾಕೆ ಹೇಳಿದರೆ, ಅರ್ಚಕರ ಸ್ಥಾನದಲ್ಲಿ ಕಲಾರಂಗ ಇದೆ. ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇರುವ ಕೆಲಸ.
ಪೂಜೆ ಮಾಡ್ತಾ ಇರುವ ಯಜಮಾನ ಇವತ್ತಿನ ಇದರಲ್ಲಿ ನಾರಾಯಣಾಚಾರ್ಯ ಆಗಿದ್ದಾರೆ. ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮ ಪುಣ್ಯ ಅಂತ ತಿಳ್ಕೊಳ್ತೇನೆ. ವಿದ್ಯುತ್ ಇರಲಿಲ್ಲ, ಅಣ್ಣ ಓದ್ತಿದ್ದು ಚಿಮಣಿ ದೀಪದಲ್ಲಿ. ರಾತ್ರಿ ನಾವು ಮಲಗುವುದು ಹೊರಗೆ, ಚಪ್ಪರ, ಈ ಮಡ್ಲಿನ ಚಪ್ಪರ ಹೊರಗಿತ್ತು. ನಮ್ಮ ತಾಯಿ ಚಾಪೆಯನ್ನು ನೇಯ್ದು ಸಂತೆಗೆ ಹೋಗಿ ಮಾರಾಟ ಮಾಡಿ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತರಿಸಿತ್ತು. ಏನೇ ಆಗಲಿ ತುಂಬ ಕಷ್ಟದಿಂದ ನಮಗೆ ಬದುಕು ನಮಗೆ ಈ ಮಟ್ಟಕ್ಕೆ ಕೊಟ್ಟಿತ್ತು. ಈಗ ನನ್ನ ಅಣ್ಣನಿಗೆ 68 ವರ್ಷ ಅಂತ ಮುರಳಿ ಕಡೆಕರು ಹೇಳಿದರು. 68 ವರ್ಷ ತೋರದಾಗಿಲ್ಲ, ಯಾಕಂದರೆ ನಾವು ಸೇವೆಯಲ್ಲಿ ತೊಡಗಿದರೆ ನಮಗೆ ವರ್ಷ ಇನ್ನೂ ಕಡಿಮೆ ಆಗ್ತಾ ಬರ್ತದೆ ಅಂತ ನನ್ನ ಅನಿಸಿಕೆ. ಉಡುಪಿ ರಂಗದಿಂದ ಭಾರಿ ಒಳ್ಳೆಯ ಯಕ್ಷಗಾನದಿಂದ ಕಾರ್ಯಕ್ರಮ, ಅವರು ಬೇರೆ ಬೇರೆ ಜನಸೇವೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಈ ಯಕ್ಷರಂಗದ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ವಂದನೆಗಳು ಹೇಳುತ್ತೇನೆ. ಸರ್ಕಾರ ಮಾಡಬೇಕಾದ ಕೆಲಸವನ್ನು ಇವತ್ತು ಕಲಾರಂಗದವರು ಮಾಡಿ ಒಂದು ಇತಿಹಾಸವನ್ನು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇವರ ಮಾತನ್ನು ಕೇಳಿದಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ನನಗೆ ಕಲಾರಂಗದ ಬಗ್ಗೆ ಯಾವಾಗಲೂ ನಮ್ಮ ಬನ್ನಾಡಿ ಸಂತೋಷ್ ಕುಮಾರ್ ಶೆಟ್ಟಿಯವರು ಹೇಳ್ತಾ ಇರೋದು. ಕಳೆದ ಬಾರಿ ಸಹನಾದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಸುಮಾರು 1 ಕೋಟಿಗೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಮತ್ತು ಅಸಹಾಯಕರ ಹಣವನ್ನು ಹಂಚಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ನನಗೆ ಮಾತಾಡಲಿಕ್ಕೆ ಬರೋದು ಆ ಥರ ಆಗಿದೆ. ನಿಜವಾಗಿ ಒಂದು ಇತಿಹಾಸವನ್ನು ಬರೆದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಹೀಗೆ ಇಂಥ ಕಾರ್ಯಕ್ರಮವನ್ನು ಮಾಡುವ ಶಕ್ತಿ ಶ್ರೀ ದೇವರು ನಿಮಗೆ ಕೊಡಲಿ. ಇನ್ನು ಹೆಚ್ಚೆಚ್ಚು ದಾನಿಗಳು ನಿಮ್ಮೊಂದಿಗೆ ಕೈ ಜೋಡಿಸಲಿ. ಈ ಬಗ್ಗೆ ನಮ್ಮ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಲಾರಂಗ ಉಡುಪಿಯವರು ಯಾವ ಸ್ವಾರ್ಥ ಇಲ್ಲ, ಅಥವಾ ನಾಳೆ ಇವರಲ್ಲಿ ಯಾರು ಇಲೆಕ್ಷನ್ ನಿಲ್ಲುವವರಲ್ಲ, ಯಾವ ಸ್ವಾರ್ಥ ಇಲ್ಲ, ಬೇರೆ ಯಾವ ಬೆನಿಫಿಟ್ ಬಗ್ಗೆ ಆಶೆ ಸಹ ಇಲ್ಲ. ನಿಸ್ವಾರ್ಥ ಸೇವೆಯನ್ನು ಮಾಡುವುದಂತ ಹೇಳಿದರೆ ನಿಜವಾಗಿ ಒಂದು ಒಳ್ಳೆಯ ಕೆಲಸ. ಅದರೊಟ್ಟಿಗೆ ಬನ್ನಾಡಿ ನಾರಾಯಣಾಚಾರ್ಯ ನನಗೂ ಸಹ ಪರಿಚಯ ಆಗಿದ್ದು ಕೋಟ ವಿವೇಕ ಹೈಸ್ಕೂಲಿನ ಕಾರ್ಯಕ್ರಮದಲ್ಲೇ ಪರಿಚಯ ಆಗಿದ್ದು. ಅವರು ಒಂದು ದೊಡ್ಡ ಮೊತ್ತದ ಒಳ್ಳೆಯ, ಅಂದರೆ ತಾನು ಕಲಿತ ಶಾಲೆಗೆ ತನಗೆ ಕಲಿಸಿದ ಗುರುಗಳ ನೆನಪಿನಲ್ಲಿ ಒಂದು ಒಳ್ಳೆಯ ಒಂದು ಲ್ಯಾಬೋರೇಟರಿಯನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಈ ಎಡತಾಡಿಯಲ್ಲಿ ಸುಷ್ಮಿತಾ ಎನ್ನುವ ವಿದ್ಯಾರ್ಥಿನಿಗೆ ಮನೆಯ ನೆರವನ್ನು ಸಹ ಸಂಪೂರ್ಣವಾಗಿ ಅದರ ವೆಚ್ಚವನ್ನು ಭರಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮೆಲ್ಲ ಆಶೆ ಅಷ್ಟೇ, ಕಲಾರಂಗ ಉಡುಪಿ ಇವರಿಗೆ ಹೀಗೆ ದಾನಿಗಳು ಸಿಗ್ತಾ ಹೋದರೆ ಅವರು ಖಂಡಿತ ಅವರೇನು ಅವರ ಈ ವಿದ್ಯಾರ್ಥಿ ವೇತನಕ್ಕೂ ಸಹ ಯಾರ ಶಿಫಾರಸ್ಸಿಲ್ಲ. ಯಾವ ವ್ಯಕ್ತಿಗೆ ಅಂದರೆ ಇಂಥವ್ರಿಗೆ ಕೊಡಬೇಕಂತೇಳಿ ಅವ್ರ ಹತ್ರ ಹೇಳಿದರೆ ಅವರು ದಾನಿಗಳ ಹತ್ರ ದುಡ್ಡು ಸಹ ತಗೊಳ್ಳೋದಿಲ್ಲ. ಅವರೇ ಒಂದು ಚೌಕಟ್ಟು ಹಾಕಿ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ನಿಮಗೆ ಇನ್ನೂ ಹೆಚ್ಚು ಕೆಲಸ ಮಾಡುವಂತಾಗಲು